ಹೆಸರು ಗನ್ವಂತ್ ಅಂತ. ನಾನು ಶ್ರವಣಹಳ್ಳಿ. ಒಂದು 4 ವರ್ಷದ ಹಿಂದೆ ವಾಲಿಬಾಲ್ ಹತ್ರ ಒಂದು ಜಗಳ ಆಗಿತ್ತು. ಅದೇ ದಿವಸ ಇಟ್ಕೊಂಡು ನಮ್ಮ ಹೊರಗಡೆ ಹಲ್ಲೆ ಎಲ್ಲ ಮಾಡ್ತಿದ್ರು. ಯಾರ್ಯಾರು ನಿಮಗೆ ಗಲಾಟೆ ಮಾಡಿದ್ದು? ಚೆಲ್ಲುರಾಜು, ಪರಶುರಾಮ್ ಇಬ್ಬರು ಮಕ್ಕಳು, ಲೋಕೇಶ್ ಅಂತ. ಈಗ 4 ವರ್ಷದಿಂದ ಗಲಾಟೆ ಆಗಿತ್ತಾ ಅದು? 4 ವರ್ಷದಿಂದ ಆಗಿ ಅದೇ ದಿವಸ ಇಟ್ಕೊಂಡು ಊರಲ್ಲೆಲ್ಲ ನ್ಯಾಯ ತೀರ್ಮಾನ ಮಾಡಿದರು. ಅದೇ ದಿವಸ ಮುಂದುವರ್ಸ್ಕೊಂಡು ಇವಾಗ ಓಟ್ಸಲ್ಲಿ ದಸರಾದಲ್ಲೆಲ್ಲ ಅಟ್ಯಾಕ್ ಮಾಡಿದರು. ಅವಾಗ ಊರಲ್ಲಿ ತೀರ್ಮಾನ ಮಾಡಿದರು. ಇವ್ರು ಹಂಗೆ ಮುಂದುವರಿಸಿ ಈಗ ಮೊನ್ನೆ ನೈಟು ಹಲ್ಲೆ ಮಾಡಿ ಬಿಯರ್ ಬಾಟ್ಲೆಲ್ಲ ಹೊಡೆದು ಕೊಲೆ ಮಾಡೋ ಸ್ಟೇಜಿಗೆ ಬಂದು ನಿಂತಿದ್ರು. ಕಾರಲ್ಲಿ ಹಾಕೋ ಹೊಡೆದು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು. ಅವರೇ ಎಲ್ಲಿ ಗಲಾಟೆ ಆಗಿದೆ? ಎಲ್ಲಿ? ಮೊಸರಾಮನಹಳ್ಳಿ ಸರ್ಕಲಲ್ಲಿ. ನಮ್ಮ ಅಣ್ಣವರೆಲ್ಲ ಬಂದು ಅವ್ರನ್ನ ಇಟ್ಕೊಳ್ಳೋಷ್ಟರಲ್ಲಿ ಸ್ಟೇಷನ್ ತಗೊಂಡು ಹೊಡೆದ್ಬಿಟ್ಟು ಸ್ಟೇಷನ್ಗೆ ಹಾಕ್ಬಿಟ್ರು. ಏನಕ್ಕೆ ಅಷ್ಟೊಂದು ದ್ವೇಷ? ಏನಕ್ಕೆ ಆ ಥರ ನಿಮಗೆ ಬಂದು ಹಿಂದೆಯಿಂದ ಹಲ್ಲೆ ಮಾಡುವಂಥದ್ದು ಏನು ಅವ್ರಿಗೆ? ಸರ್ ಅದೇ ಸರ್, ಅವ್ರು ಅವಾಗಿನ ದ್ವೇಷನೇ ಮಗಳಿಗೆ ಒಬ್ಬರನ್ನ ಇಷ್ಟಪಟ್ಟಿರೋ ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ ಅದು ನಮ್ಮ ಮೇಲೆ ದ್ವೇಷ ಇತ್ತು. ಅದು ದ್ವೇಷ ಮಾಡಿಕೊಂಡು ಇವಾಗ ಹಲ್ಲೆ ಮಾಡೋರು ಸರ್. ಸುಮಾರು 10-12 ಜನ ಕಾರಲ್ಲೆಲ್ಲ ಬಂದು, ಕಾರು ಬೈಕಲ್ಲಿ ಲಾಂಗು ಮಚ್ಚಲೆಲ್ಲ ಹೊಡೆದು, ಬಿಯರ್ ಬಾಟಲೆಲ್ಲ ಹೊಡೆದು ಹೊರಗಡೆ ಕರ್ಕೊಂಡು ಊರಿಂದ ಆಚೆ. ಯಾರ ಮಗಳಿಗೆ ಸಪೋರ್ಟ್ ಮಾಡಿದ್ದೀವಿ ನೀವು? ಮಗಳು ನಾನು ಮಾಡಿದ್ದೀನಿ ಅಂತ ಅವರು ನಮ್ಮ ಅದೇ ಹೆಸರೇನು ಅವ್ರಿಗೆ? ಅವ್ರು ಲಕ್ಷ್ಮಿ ಅಂತ. ಅವ್ರ ತಂದೆ ಹೆಸರು? ತಂದೆ ಹೆಸರು ಚೆಲುವರಾಜ್. ಅವರು ಅವರ ಚಿಕ್ಕಪ್ಪನ ಮಕ್ಕಳೆಲ್ಲ ಬಂದು ಮೈಸೂರಿಂದ ಹುಡುಗರು ಕರ್ಕೊಂಡು ಒಂದು 5-6 ಜನ, ಒಂದು 10-12 ಜನ ಮೈಸೂರು ಹೊಸರಾಮನಹಳ್ಳಿ ಸರ್ಕಲಲ್ಲಿ ಹೊಡೆದು ಬೇರೆ ಕಡೆ ಊರಿಂದ ಆಚೆ ಕರ್ಕೊಂಡೋಗಿ ಕಾಡ ಹತ್ರ ಅಲ್ಲೂ ಹೊಡೆದು, ಅಲ್ಲಿ ನಮ್ಮ ಅಣ್ಣ ಅವ್ರ ಫ್ರೆಂಡ್ಸ್ನ ಕರ್ಕೊಂಬಂದ ತಕ್ಷಣ ನಮಗೆ ಇನ್ನೂ ಹೊಡೆದ್ಬಿಟ್ಟು ಕಾರ್ ಒಳಗಡೆ ಹಾಕೊಂಡು ಸಣ್ಣನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕ್ಬೋದು. ಯಾವನು ಕಚ್ಚವನು ಏನಿತ್ತಿಲ್ವ ಯಾವನ್ನ ಹೊಡೆದ್ಬಿಟ್ಟು ಇದ್ರೊಳಕ್ಕೆ ಇತ್ತು ಅಂತಂದ್ರೆ ಈ ಚಳಿ